ಎನ್ನುವಂಥದ್ರ ಬಗ್ಗೆ ಇದಕ್ಕೆ ಒಂದೇ ವಾಕ್ಯ ರೂಪ ತೋಳ್ಪಾಡಿಯವರು ಹೇಳಿರುವಂಥದ್ದನ್ನು ಹೇಳಿ ಮುಗಿಸ್ತೇನೆ ನಾನು. ಅಧರ್ಮವನ್ನೇ ಧರ್ಮವೆಂದು ನಂಬಿಸಿ ಶೋಷಣೆಯನ್ನೇ ಸೇವೆಯೆಂದು ಬಿಂಬಿಸುವ ಅಕ್ರಮಗಳ ವಿರುದ್ಧ ಹೋರಾಡುವುದೇ ಧರ್ಮ. ಇವರ ಸಮಗ್ರ ವ್ಯಕ್ತಿತ್ವ ಅಷ್ಟೇ. ಅಧರ್ಮವನ್ನೇ ಧರ್ಮ ಅಂತ ಬಿಂಬಿಸುವುದು, ಶೋಷಣೆಯನ್ನೇ ಸೇವೆ ಅಂತ ಬಿಂಬಿಸುವುದು, ಅದು ನಂಬಿಕೆ. ನಿಮ್ಮ ಲೋಕಲ್ಸ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಲೋಕಲ್ಸ್ಗೆ ಇಲ್ಲಿದೆಯಲ್ಲ, ಇಲ್ಲಿ ಹೆಚ್ಚು ಕಡಿಮೆ 90% ನಿಮಗೆಲ್ಲ ಅರ್ಥ ಆಗ್ತಿದೆ. ನಮ್ಮ ಕಡೆ ಹೆಂಗಾಗಿದೆ ಗ್ರೌಂಡ್ ರಿಯಾಲಿಟಿ ಇದೆಲ್ಲ ನಮಗೆಲ್ಲ ಗೊತ್ತಿರೋದು. ಅವರದ್ದು ಈಗ ಹೋರಾಟದಲ್ಲಿ ಈ ಭೂಮಿ ಉಂಟಲ್ಲ, ಆ ಭೂಮಿಯಲ್ಲಿ ಅದು ಸರ್ಕಾರಕ್ಕೆ ಹೋದರೆ ಅದರಲ್ಲಿ ಅರ್ಧದಷ್ಟು ಭೂಮಿ ದಲಿತರಿಗೆ ಸಿಗುವಂಥದ್ದು. ಸೊ ಈ ದಲಿತರ ಸಂಘಟನೆಗಳು ಈ ವಿಷಯವನ್ನ ಎತ್ತಿಕೊಂಡು ಹೋಗ್ಬೇಕಂತ ನಮಗೆ ತುಂಬಾ ನಿರೀಕ್ಷೆಗಳು ಇತ್ತು, ಆದ್ರೆ ಸಾಧ್ಯ ಆಗಲಿಲ್ಲ. ಅಲ್ಲ, ಅದು ಈಗ ನೀವು ಇಲ್ಲಿ ಬಂದಿದ್ದೀರಿಂದ ನಾನು ಅದನ್ನು ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಸರ್ಕಾರದ ಅವರ ಇಷ್ಟು ಇನ್ಸ್ಟಿಟ್ಯೂಷನ್ ಅಲ್ಲಿ 18% ದಲಿತರಿಗೆ ಕೊಡಬೇಕು ಅಂತ ಇದೆ. ಆ ಹುದ್ದೆಗಳಲ್ಲಿ ಒಂದು ಅಟೆಂಡರ್ ಪೋಸ್ಟ್ ಮಾತ್ರ ಇದೆ 18% ಅಲ್ಲಿ. ಬೋಧಕರು ಇಲ್ಲ, ಬೋಧಕೇತರರು ಇಲ್ಲ, ಒಂದು ಅಟೆಂಡರ್ ಪೋಸ್ಟ್ ಇರುವಂತದ್ದು. ಆದ್ರೆ ಅನುದಾನ ಎಲ್ಲ ಅವರು ಕೆಲಸ ಕೊಡೋದಿಲ್ಲ. ಆದ್ರೆ ಸರ್ಕಾರದಿಂದ ಅನುದಾನ ಪಡ್ಕೊಳ್ತಾ ಇದ್ದಾರೆ, ಕಾನೂನಿನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅವರು 18% ಕೊಡಬೇಕು, ಕೊಡ್ತಾ ಇಲ್ಲ. ಇದೆಲ್ಲವನ್ನ ಎತ್ತಿಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು. ತಮ್ಮ ಅಭಿಪ್ರಾಯ ಹೇಳಿ ಸರ್. ಅಭಿಪ್ರಾಯ ಹೇಳಿ ಸರ್. ಒಂದು ಮಾತು ಅವರು ಮಾತಾಡುವುದು ನಾನೊಂದು ಹೇಳ್ತೇನೆ. ನಮ್ಮ ಇಡೀ ಈ ಹೋರಾಟದಲ್ಲಿ ಧಾರ್ಮಿಕ ಕ್ಷೇತ್ರದಿಂದ, ಸಾಹಿತ್ಯಿಕ ಕ್ಷೇತ್ರದಿಂದ ಬಹಿರಂಗವಾಗಿ ಬೆಂಬಲಕ್ಕೆ ನಿಲ್ಲುವಂಥವರು ಯಾರೂ ಕೂಡ ಇಲ್ಲ. ಧಾರ್ಮಿಕ ಕ್ಷೇತ್ರಗಳೆಲ್ಲವೂ ಕೂಡ, ಅದರ ಮುಖ್ಯಸ್ಥರೆಲ್ಲವೂ ಕೂಡ ಇವರನ್ನೇ, ಯಾರು ಹೆಗ್ಗಡೆಯವರನ್ನೇ ಅಡಿಯಾಡಿದ್ರು. ಯಾಕೆಂದ್ರೆ ಮೇನ್ ಆಗಿ ದುಡ್ಡು. ಆದರೆ ಇವರು ಅತ್ಯಂತ ಗಟ್ಟಿ ಧ್ವನಿಯಲ್ಲಿ ಮತ್ತು ಸಮರ್ಥವಾಗಿ, ಯಾಕಂದ್ರೆ ಇವರಷ್ಟು ತಜ್ಞರು ಧಾರ್ಮಿಕ ಕ್ಷೇತ್ರದಲ್ಲಿ ಬೇಜಾರು ಸ್ವಾಮಿಗಳು ಸಹ. ಹಾಗಂತ ಇವರು ಏನೋ ಒಂದು ಧಾರ್ಮಿಕ ಬೀರು ಅಂತ ಅಲ್ಲ. ಇವರು ಬಹಳ ಸ್ಪಷ್ಟವಾಗಿ ಇವರ ಪ್ರತಿ ಮಾತಿನಲ್ಲಿಯೂ ಕೂಡ ಇಲ್ಲಿಯ ನಿಜವಾದ ಧರ್ಮದ ಸೇವೆ ಉಳಿಸ್ಕೊಂಡು ಬಂದವರು ಅಂದ್ರೆ ದಲಿತರು ಅಂತ ಹೇಳ್ತೀವಿ. ದಲಿತ ಪರವಾದ ವಾದವು ನಮಗೆ ಅವರು 89ರಿಂದ ಗೊತ್ತು. ಮಾತಾಡಿ ಸರ್. ಸರ್ ಆಯ್ತು, 5 ನಿಮಿಷ. 5 ನಿಮಿಷ ಮಾತಾಡ್ಬಿಟ್ಟು